ಶಿವಮೊಗ್ಗದಲ್ಲಿ ಅಪ್ರಾಪ್ತನ ಹತ್ಯೆ ಮಾಡಿದ್ದಾರೆ. ಅಪ್ರಾಪ್ತ ಬಾಲಕರೇ ಅನ್ನೋದು ಗೊತ್ತಾಗ್ತಾ ಇದೆ. ಅನ್ಯ ಕೋಮಿನ ಯುವಕರಿಂದ ಈ ರೀತಿಯ ಕೃತ್ಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದಲ್ಲಾದಂತಹ ಘಟನೆ ಇದು. ಅನ್ಯ ಕೋಮಿನ ಬಾಲಕರಿಂದ ಅಪ್ರಾಪ್ತನ ಹತ್ಯೆ. ಶಿವಮೊಗ್ಗ ನಗರದ ಉರುಗಡೂರಿನಲ್ಲಿ ನಡೆದಂತಹ ಘಟನೆ ಇದು. ಅನ್ಯ ಕೋಮಿನ ಸುಮಾರು 3 ರಿಂದ 4 ಅಪ್ರಾಪ್ತ ಬಾಲಕರಿಂದ ಈ ಕೃತ್ಯ ಆಗಿರುವಂಥದ್ದು. ಶಾಲೆಯಿಂದ ಅನತಿ ದೂರದಲ್ಲಿಯೇ ಹಲ್ಲೆಯನ್ನ ಮಾಡಿ ಗುಂಪು ಎಸ್ಕೇಪ್ ಆಗಿತ್ತು. ಗುಂಪು ಈ ಯುವಕರ ಗುಂಪೇನಿತ್ತು, ಅಪ್ರಾಪ್ತರ ಗುಂಪು ಹಲ್ಲೆ ಮಾಡಿದ್ದು. ಆ ಸಂದರ್ಭದಲ್ಲಿ ತುಂಬ ಗಾಯವಾಗಿರುತ್ತೆ, ಪರಿಸ್ಥಿತಿ ಕ್ರಿಟಿಕಲ್ ಆಗಿರುತ್ತೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಗ್ಗಾನ್ ಶವಾಗಾರಕ್ಕೆ ಬಾಲಕನ ಮೃತದೇಹವನ್ನು ರವಾನಿಸುವಂತಹ ಕೆಲಸ ಆಗಿದೆ. ಶವಾಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಪೊಲೀಸರು ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ವಯಸ್ಸಲ್ಲದ ವಯಸ್ಸಿನಲ್ಲಿ ಹತ್ಯೆ ಮಾಡುವಂತಹ ದ್ವೇಷ ಏನಿತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೀಸೆ ಚಿಗುರದ ಯುವಕರು, ಬಾಲಕರು, ಅಪ್ರಾಪ್ತರು ಈ ರೀತಿ ಒಬ್ಬ ಬಾಲಕನನ್ನ ಟಾರ್ಗೆಟ್ ಮಾಡಿ 4-5 ಜನ ಗುಂಪು ಕಟ್ಕೊಂಡು ಹಲ್ಲೆ ನಡೆಸುವಂತಹ ಅವಶ್ಯಕತೆ ಏನಿತ್ತು ಅಂಥೇಳಿ ಯಾವ ಕಾರಣ ಅನ್ನೋದು ಗೊತ್ತಾಗಬೇಕಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನು ಕುಟುಂಬಸ್ಥರನ್ನ ಸ್ಥಳೀಯ ಶಾಸಕರಾದಂತಹ ಚನ್ನಬಸಪ್ಪ ಭೇಟಿ ಮಾಡಿದ್ರು. ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿರುವ ಒಂದು ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಮುಂದೆ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅವನು ಇಮಿಡಿಯೇಟಾಗಿ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬರೋಷ್ಟೊತ್ತಿಗೆ ಒಂದು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿ ಊರುಗಳಿನ ಸರ್ಕಾರಿ ಶಾಲೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆಗೆ ಬಂದ ತಕ್ಷಣ ಏನು ಅಂತ ನೋಡಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿ ಇದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸುಳೆಬೈಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸಂಬಂಧಪಟ್ಟ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೂರಿನ ಗ್ರಾಮಸ್ಥರು, ಬೇರೆ ಬೇರೆ ಹಳ್ಳಿಯ ಗ್ರಾಮಸ್ಥರು ಅದಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದನ್ನು SP ಅವ್ರ ಗಮನಕ್ಕೂ ತಗೊಂಡು ಬಂದಿದೆ. ನಾವು ಪಟಾಭಿರಾಮ್ ಅವರು ಕೂಡ ಮಾತಾಡಿದ್ದಾರೆ, ಊರಿನ ಹಿರಿಯರು ಆ್ಯಕ್ಷನ್ ತೊಗೊಳ್ತೀನಿ ಅಂತೇಳಿ. ಆ್ಯಕ್ಷನ್ ಈ ರೀತಿ ಅದೇ ಹೇಳಿದೆ. ಡಿಪಾರ್ಟ್ಮೆಂಟು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ನಾನು ಉದ್ವೇಗದಲ್ಲಿ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡು ಬಿಡ್ತಾರೆ ಎಲ್ಲರೂ. ನಾನು ಉದ್ವೇಗಕ್ಕೆ ಒಳಗಾಗೋದಿಲ್ಲ, ನೋವಿನಿಂದ ಹೇಳ್ತೇನೆ. ನಾನು ಹೇಳಿದೆ SP ಅವರಿಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಅಪ್ರಾಪ್ತನೊಬ್ಬನನ್ನ ಟಾರ್ಗೆಟ್ ಮಾಡಿ ಅಡ್ಡ ಹಾಕಿ ಮತ್ತೊಂದು ಸಮುದಾಯದ ಗುಂಪು ಅವರು ಕೂಡ ಅಪ್ರಾಪ್ತರೇ ಬಂದು ಹಲ್ಲೆ ಮಾಡಿ ಹತ್ಯೆಗೈತಾರೆ ಅಂದರೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಇದು. ಅಂಥದ್ದು ಏನಾಗಿತ್ತು? ಗಲಾಟೆ ಆಗುವಂಥದ್ದು, ಹತ್ಯೆ ಮಾಡುವಂಥದ್ದು? ಖಂಡಿತವಾಗ್ಲೂ ಪ್ರೇಮೇನು ಶಿವಮೊಗ್ಗದ ಉರುಗಡೂರಿನಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆ ಅಂತಂತ ಹೇಳ್ಬೋದಾಗಿದೆ. ಇನ್ನು SSLC ಎಕ್ಸಾಮ್ ನ ಸ್ಪೆಷಲ್ ಕ್ಲಾಸ್ ಇತ್ತು. ಆ ಹಿನ್ನೆಲೆಯಲ್ಲಿ ಅಪ್ರಾಪ್ತ ಬಾಲಕ ಸ್ಕೂಲ್ ಮುಗಿಸ್ಕೊಂಡು ರಾತ್ರಿ 8 ಗಂಟೆ 8:30 ಸುಮಾರಿಗೆ ಮನೆಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಪ್ರಾಪ್ತ ಅಂದ್ರೆ ಅನ್ಯ ಕೋಮಿನ 4 ರಿಂದ 5 ಜನ ಒಂದು ಬಾಲಕರು ಬರ್ತಾರೆ, ಬಂದು ಈತನ ಥಳಿಸ್ತಾರೆ. ಥಳಿಸಿದ ಸಂದರ್ಭ ಸಾಕಷ್ಟು ಗಂಭೀರವಾಗಿ ಗಾಯಗೊಳ್ತಾನೆ. ಕೂಡಲೇ ಕುಟುಂಬಸ್ಥರು ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಆತ ಸಾವನ್ನಪ್ತಾನೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ಈ ರೀತಿಯಾಗಿ ಅಮಾನವೀಯಕ್ಕೆ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಕೂಡಲೇ ಬಂಧನ ಮಾಡಬೇಕು, ಮತ್ತೆ
ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ಕೂಡ ಶಿವಮೊಗ್ಗದಲ್ಲಿ ನಡೀತಾ ಇರುವಂತದ್ದು. ಶಾಸಕ ಚನ್ನಬಸಪ್ಪ ಅವರು ಹೇಳುವಂತೆ ಕಳೆದ ಬಾರಿ ಕೂಡ ಶಿರಾಳಕೊಪ್ಪದಲ್ಲಿ ಇದೇ ರೀತಿಯಂತಹ ಒಂದು ಘಟನೆ ಆಯಿತು, ಮತ್ತೆ ಮಹಿಳೆಯರ ಮೇಲೆ ಕೂಡ ಹಲ್ಲೆ ಆಯಿತು. ಆದ್ರೂ ಕೂಡ ಯಾವುದೇ ರೀತಿಯಂತಹ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಳ್ತಿಲ್ಲ ಅನ್ನುವಂತಹ ಒಂದು ಮಾತು ಆಕ್ರೋಶ ಕೂಡ ಹೊರಹಾಕ್ತಾ ಇರುವಂತದ್ದು. ಪದೇ ಪದೇ ಇದೇ ರೀತಿ ಆದ್ರೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಈ ಕಡೆ ಎಸ್ ಪಿ ನಿಖಿಲ್ ಅವರು ಕೂಡ ಇರುವಂತದ್ದು ಕೂಡಲೇ ಈಗಾಗಲೇ ಇಬ್ಬರನ್ನು ಕೂಡ ಅಪ್ರಾಪ್ತರು ಬಂಧನ ಮಾಡಲಿದ್ದು, ಉಳಿದಂತವ್ರನ್ನು ಕೂಡ ಬಂಧನ ಮಾಡ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆ ಕೂಡ ಕೊಟ್ಟಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.